ಬಿಸ್ನೆಸ್ ಮೇಲೆ ಅಥವಾ ನಿಮ್ ಈ 30 ವರ್ಷದ ಜರ್ನಿ ಮೇಲೆ ನಾನು ಇಂಥದ್ದೊಂದು ಬುಕ್ ಬರೀತೀನಿ ಅಂದ್ರೆ ಬುಕ್ಕಿಗೆ ಏನಂತ ಹೆಸರಿಡ್ತೀರಾ ಅಂತ ಈಗ? ಹೂವಿನ ವ್ಯಾಪಾರ ಅಂತ. ನಮಗೆ ಖುಷಿ ಅಂದ್ರೆ ಇದರಲ್ಲಿ ಯಾವತ್ತೂ ಲಾಸ್ ಆಗಲ್ಲ. ಖುಷಿ ಪಟ್ಟಿದ್ದೀವಿ, ಇದರಲ್ಲೇ ಹೊಟ್ಟ ತುಂಬಿಸ್ತಾ ಇದೀವಿ, ಮಕ್ಕಳು ಓದಿಸ್ತಾ ಇದೀವಿ. ಓಕೆ, ಇದ್ರಲ್ಲಿ ಪ್ರಾಬ್ಲಮ್ ಅನ್ಸೋ ವಿಷಯಗಳು ಏನೇನು? ಪ್ರಾಬ್ಲಮ್ ಅಂದ್ರೆ ಬೆಳಿಗ್ಗೆ 4:30ಗೆ ಎದ್ದೋಗೋದು, ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇರ್ತದೆ. 4:30ಗೆ ಅಂಕಲ್, ಕಸ್ಟಮರ್ಸ್ ನ ಮ್ಯಾನೇಜ್ ಮಾಡ್ಬೇಕಾದ್ರೆ ಏನೊಂದು ವಿಷಯ ತುಂಬಾ ಮುಖ್ಯ ಆಗುತ್ತೆ? ಪ್ರೀತಿ ವಿಶ್ವಾಸ, ಅವ್ರ ಪ್ರೀತಿ ಮಾತಾಡ್ಸೋದು, ಅವ್ರನ್ನ ಖುಷಿ ಪಡಿಸೋದು, ಸ್ವಲ್ಪ ಇದು ಮಾಡೋದು ಮಾಡ್ತಾರೆ. ಡೈಲಿ ಬರ್ತಾರಲ್ಲ, ನಮ್ಗೆ ಅದೇ ಖುಷಿ. ಅಂದ್ರೆ ಈ ಬಿಸ್ನೆಸ್ ಅಲ್ಲಿ ರೆಕರಿಂಗ್ ಕಸ್ಟಮರ್ಸ್ ಇರ್ತಾರೆ, ರಿಪೀಟ್ ಬರೋ ಅಂತವ್ರು. ಏನಕ್ಕೆ ಅವರು ನಿಮ್ಮ ಹತ್ರನೇ ವಾಪಸ್ ಬರ್ತಾರೆ ಅನ್ಕೊಂಡಿದ್ದೆ? ಅಂದ್ರೆ ಈ ಸಾಲಲ್ಲಿ ತುಂಬಾ ಹೂವಿನ ವ್ಯಾಪಾರಗಳಿದ್ವು ನಾನ್ ನೋಡಿದ ಮಟ್ಟಕ್ಕೆ. ತಮ್ದೇನು ವಿಶೇಷತೆ ಇದೆ ಇದೇ ಬಿಸ್ನೆಸ್ ರಿಟರ್ನ್? ನಮ್ಗೆ ಮಾಮೂಲಿ ಕಸ್ಟಮರ್ ಅಂದ್ರೆ ಈಗ ನೆಗ್ನೆಗೆ ತಮ್ಮ ವ್ಯಾಪಾರ ಮಾಡ್ತೀವಿ. ಈಗ ಹೂವು ಅವ್ರು ಸ್ವಲ್ಪ ಬಿಡು ಅಂದ್ರೂ ಬಿಡ್ತೀವಿ, ಎಕ್ಸ್ಟ್ರಾ ಒಂದು ಸ್ವಲ್ಪ ಕೊಡು ಅಂದ್ರೂ ಕೊಡ್ತೀವಿ. If you feel such things must be encouraged, give a follow because it's free. Again, it's just a local but ಬೇರೆ ತರ brand boss.